ದೇವರ ರಥದ ಚಕ್ರ ಹರಿದು ಮಹಿಳೆಯ 2 ಕಾಲುಗಳು ಕಟ್ಟಾಗ್ಬಿಟ್ಟಿವೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕು ಅರಳಗುಂಡಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾಗಮ್ಮ ಯಲಗೋಡ 2 ಕಾಲು ಕಳೆದುಕೊಂಡಂತ ಮಹಿಳೆ. ರಥದ ಚಕ್ರ ಆ ಮಹಿಳೆಯ ಕಾಲುಗಳ ಮೇಲೆ ಹರಿದಿದೆ. ರಥ ಸಾಗುವಾಗ ಕೈ ಮುಗಿಯೋದಕ್ಕೆ ಅಂತ ಹೋಗಿದ್ರು ನಾಗಮ್ಮ ಯಲಗೋಡ. ಈ ವೇಳೆ ರಥದ ಚಕ್ರಕ್ಕೆ ಸಿಲುಕಿ ಕಾಲುಗಳು ಕಟ್ಟಾಗಿವೆ. ಗಾಯಾಳು ಮಹಿಳೆ ನಾಗಮ್ಮಗೆ ಯಡ್ರಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈ ಸಂಬಂಧ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ದೇವರ ಉತ್ಸವಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಕೈ ಮುಗಿಯೋದಕ್ಕೆ ಹೋದಾಗ ರಥದ ಚಕ್ರಗಳು ಹರಿದು ನಾಗಮ್ಮ ಅವರು 2 ಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನಿಲ್ ಸ್ವಾಮಿ. ಈ ಘಟನೆ ನಡೆದಿದ್ದು ಹೇಗೆ? ಈಗ ಕಂಪ್ಲೇಂಟ್ ದಾಖಲಾಗಿದೆ ಅಂದ್ರೆ ಆ ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಆಗಿದೆ? ಆ ಮಹಿಳೆ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ಯಡ್ರಾಮಿ ತಾಲೂಕಿನ ಅರಳಗುಂಡಗಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಶ್ರೀ ಶರಣಬಸವೇಶ್ವರ ದೇವರ ಒಂದು ಭವ್ಯ ರಥೋತ್ಸವ ಏರ್ಪಡಿಸಲಾಗಿತ್ತು. ಶರಣಬಸವೇಶ್ವರ ಜಾತ್ರೋತ್ಸವ ನಿಮಿತ್ತ ಒಂದು ರಥೋತ್ಸವ ಕೂಡ ಪ್ರತಿ ವರ್ಷ ಏರ್ಪಡಿಸಲಾಗುತ್ತದೆ. ಅದರಂತೆ ನಿನ್ನೆ ಅರಳಗುಂಡಗಿ ಗ್ರಾಮದ ರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ರಥ ಸಾಗುತ್ತಲೇ ಏನೊಂದು ನಾಗಮ್ಮ ಮಹಿಳೆ ರಥಕ್ಕೆ ನಮಸ್ಕರಿಸಲು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಏನೊಂದು ರಥ ಸಾಗುವಾಗ ನೂಕುನುಗ್ಗಲು ಉಂಟಾಗಿದೆ. ಈ ವೇಳೆ ರಥದ ಚಕ್ರಕ್ಕೆ ಸಿಲುಕಿ ನಾಗಮ್ಮ ಅವರು ಏನೊಂದು ತಮ್ಮ 2 ಕಾಲುಗಳನ್ನ ಕಳೆದುಕೊಂಡಿದ್ದಾರೆ. 2 ಕಾಲುಗಳ ಮೇಲಿಂದ ರಥ ಹರಿದ ಪರಿಣಾಮ 2 ಕಾಲುಗಳು ಸಹ ಒಂದು ಛಿದ್ರಗೊಂಡಿವೆ. ತಕ್ಷಣವೇ ಎಂದು ಗಾಯಾಳು ನಾಗಮ್ಮರನ್ನ ಒಂದು ಯಡ್ರಾಮಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಆದರೂ ಕೂಡ ಆಕೆಯ ಪರಿಸ್ಥಿತಿ ಚಿಂತಾಜನಕವಾಗಿ ಅಂತ ಹೇಳ್ಬೋದು. ಸದ್ಯ ಈ ಬಗ್ಗೆ ಯಡ್ರಾಮಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ರಥೋತ್ಸವ ಸಂದರ್ಭದಲ್ಲಿ ಏನೊಂದು ಕೆಲವೊಂದಿಷ್ಟು ಲೋಪದೋಷಗಳಾಗಿವೆ, ಅದ್ರ ಬಗ್ಗೆ ಕೂಡ ಒಂದು ತನಿಖೆ ನಡೆಸುತ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ.